ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. GPA ಹೋಲ್ಡರಿಂದ ಪ್ರಾಪರ್ಟಿನ ಖರೀದಿ ಮಾಡಬಹುದಾ? ಈ ಪ್ರಶ್ನೆಯನ್ನು ನಾನು ಆನ್ಸರ್ ಮಾಡೋ ಮುಂಚೆ ಲೆಟ್ ಮೀ ಎಕ್ಸ್ಪ್ಲೇನ್ ವಾಟ್ ಈಸ್ GPA. GPA ಅಂದರೆ ಜನರಲ್ ಪವರ್ ಆಫ್ ಅಟರ್ನಿ. ಸೊ ಈ ಜನರಲ್ ಪವರ್ ಆಫ್ ಅಟರ್ನಿ ಅಂದರೆ ಏನು? ಕೆಲವು ಟಾಸ್ಕ್ನ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೋಸ್ಕರ ಕೆಲವು ರೈಟ್ಸ್ನ ಕೊಡ್ತಾರೆ. ಯಾರು? ಓನರ್ಸು ಅವ್ರ ಪ್ರಾಪರ್ಟಿ ಮೇಲೆ ಕೆಲವು ರೈಟ್ನ ಕೊಡ್ತಾರೆ ಒಬ್ಬರಿಗೆ. ಲೈಕ್ ಅವ್ರು ಯಾರು ಟ್ರಸ್ಟ್ ವರ್ತಿ ಇದ್ದಾರೋ ಅವ್ರಿಗೆ ಕೆಲವು ರೈಟ್ಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇದಕ್ಕೆ ನಾವು ಜನರಲ್ ಪವರ್ ಆಫ್ ಅಟರ್ನಿ ಅಂತ ಕರಿತೀವಿ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಏನು ರೈಟ್ಸ್ ಕೊಡ್ತಾರಲ್ವಾ, ದೋಸ್ ರೈಟ್ಸ್ ಆರ್ ನಾಟ್ ಓನರ್ಶಿಪ್ ಓವರ್ ದ ಪ್ರಾಪರ್ಟಿ. ಇಟ್ಸ್ ಜಸ್ಟ್ ಆ ಟಾಸ್ಕ್ನ ಪರ್ಫಾರ್ಮ್ ಮಾಡೋಕ್ಕೆ ಬೇಕಾದಷ್ಟು ರೈಟ್ಸ್ನ ಕೊಡ್ತಾರೆ. ಸೊ ದಿಸ್ ಇಸ್ ಜನರಲ್ ಪವರ್ ಆಫ್ ಅಟರ್ನಿ. ಸೊ ಯಾವ್ಯಾವ ಸಂದರ್ಭದಲ್ಲಿ ನಾವು ಜನರಲ್ ಪವರ್ ಆಫ್ ಅಟರ್ನಿ ಕೊಡ್ಬೋದು ಅಂದರೆ, ಫಾರ್ ಇನ್ಸ್ಟೆನ್ಸ್ ಬಿಸ್ನೆಸ್ಸಲ್ಲಿ ಇವಾಗ ಬಿಸ್ನೆಸ್ ಓನರ್ಸ್ ಇರ್ತಾರೆ ಆ್ಯಂಡ್ ದೇ ಹ್ಯಾವ್ ಟು ಟ್ರಾವೆಲ್ ಆಲ್ ಓವರ್ ದ ವರ್ಲ್ಡ್. ಅವ್ರು ಟ್ರಾವೆಲ್ ಮಾಡೋಕ್ಕಿರುತ್ತೆ ಆ್ಯಂಡ್ ಬೇರೆ ಬೇರೆ ಕಡೆ ಅವ್ರ ಬಿಸ್ನೆಸಸ್ ಇರುತ್ತೆ. ಎಲ್ಲ ಕಡೆನ ಅವರೇ ಹೋಗಿ ಡಿಸಿಷನ್ ಮಾಡೋಕ್ಕೆ ಆಗಲ್ಲ. ಸೊ ಕೆಲವು ಟೈಮಲ್ಲಿ ಏನು ಮಾಡ್ತಾರೆ, ಅವ್ರ ರೆಪ್ರೆಸೆಂಟೇಟಿವ್ಸು, ಅವ್ರ ಏಜೆಂಟ್ಸ್ಗೋ, ಅವ್ರ ಟ್ರಸ್ಟ್ ವರ್ತಿ ಪೀಪಲ್ಗೆ ಕೆಲವು ರೈಟ್ಸ್ ಕೊಡ್ತಾರೆ. ಆ ರೈಟ್ಸ್ಗೆ ನಾವು ಕೊಡೋದನ್ನು ಒಂದು GPA ಆಗಿ ಮಾಡ್ತಾರೆ. ಸೊ ಇದನ್ನು ನಾವು ಜನರಲ್ ಪವರ್ ಆಫ್ ಅಟರ್ನಿ ಅಂತ ಕರಿತೀವಿ. ಯಾರು ರೈಟ್ಸ್ನ ಕೊಡ್ತಾರಲ್ವ ಅವ್ರನ್ನ ನಾವು ಪ್ರಿನ್ಸಿಪಲ್ ಅಂತ ಕರಿತೀವಿ. ಆ್ಯಂಡ್ ಇನ್ ಹೂಸ್ ಫೇವರ್ ದಿಸ್ ರೈಟ್ ಇಸ್ ಟ್ರಾನ್ಸ್ಫರ್ಡ್ ಅವ್ರನ್ನ ನಾವು ಏಜೆಂಟ್ ಅಂತ ಕರಿತೀವಿ. ಸೊ ನಿಮ್ಮ ಕ್ವೆಶನ್ಗೆ ಈ ಪ್ರಾಪರ್ಟಿನ GPA ಹೋಲ್ಡರಿಂದ ಖರೀದಿ ಮಾಡಬಹುದಾ ಅಂದರೆ ನನ್ನ ಸಜೆಷನ್ ಏನಿರುತ್ತೆ ಅಂದರೆ ಬೇಡ. GPA ಹೋಲ್ಡರ್ ಯಾರು ಇರ್ತಾರೋ ಅವರಿಂದ ಪ್ರಾಪರ್ಟಿನ ಖರೀದಿ ಮಾಡೋಕ್ಕೆ ಹೋಗಬೇಡಿ. ಕೆಲವು ಸಂದರ್ಭಗಳಿರುತ್ತೆ ವೆರ್ ಯು ಕ್ಯಾನ್ ಪರ್ಚೇಸ್. ಅದು ಯಾವಾಗ ಅಂತ ಹೇಳ್ತೀನಿ. ಸೊ ಒಂದು, ನೀವು ಇನ್ ಕೇಸ್ ನೀವು ಜನರಲ್ ಪವರ್ ಆಫ್ ಅಟರ್ನಿ ಮೇಲೆ ನೀವು ಒಂದು ಪ್ರಾಪರ್ಟಿನ ಖರೀದಿ ಮಾಡ್ತಿದ್ದೀರಾ ಅಂದರೆ ನೀವು ಫಸ್ಟ್ ಏನು ಚೆಕ್ ಮಾಡಬೇಕು ಅಂದರೆ, ಇವಾಗ ಒಂದು ಓನರ್, ಆ ಓನರು GPA ಅವ್ರ ಬ್ಲಡ್ ಲೈನ್, ಅವ್ರ ಫಸ್ಟ್ ಬ್ಲಡ್ ಲೈನ್ಗೆ ಕೊಟ್ಟಿದ್ದಾರಾ ಅಂದರೆ ಅವ್ರ ಅಪ್ಪಗೋ, ಅವ್ರ ತಂದೆಗೋ, ಇಲ್ಲ ಅವ್ರ ಮಕ್ಕಳಿಗೋ, ಇಲ್ಲ ಅವ್ರ ತಂಗಿಗೋ, ಈ ಥರ ಒಂದು ಕ್ಲೋಸ್ ಸರ್ಕಲಲ್ಲಿ ಅವರು ಜನರಲ್ ಪವರ್ ಆಫ್ ಅಟರ್ನಿ ಕೊಟ್ಟಿದ್ದಾರಾ ನೋಡ್ಕೊಳ್ಳಿ. ಆ್ಯಂಡ್ ಆ ಜನರಲ್ ಆಫ್ ಪವರ್ ಆಫ್ ಅಟರ್ನಿ ಏನಿದೆಯೋ ಅದು ರಿಜಿಸ್ಟರ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅದಾದಮೇಲೆ ಆ ಕ್ಲಾಸಸ್ ಇರುತ್ತೆ. ಸೊ ಇವಾಗ ಯಾಕೆ ಜನರಲ್ ಪವರ್ ಆಫ್ ಅಟರ್ನಿ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ, ಸೊ ಕೆಲವು ವಿಧದಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ. ಇದು ಮಾರಾಟ ಮಾಡೋಕ್ಕೆ ಪವರ್ಸ್ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ದೇ ಕ್ಯಾನ್ ಟೇಕ್ ಸರ್ಟನ್ ಡಿಸಿಷನ್ಸ್ ರಿಗಾರ್ಡಿಂಗ್ ಸೆಲ್ಲಿಂಗ್ ಆಫ್ ದಿಸ್ ಪ್ರಾಪರ್ಟಿ ಅಂತ ಒಂದು ಕ್ಲಾಸ್ ಇದ್ದರೆ ಮಾತ್ರ ನೀವು ಅವ್ರ ಹತ್ರ ಆ ಪ್ರಾಪರ್ಟಿನ ಖರೀದಿ ಮಾಡಿಬಿಟ್ಟು ಎನ್ಶೋರ್ ದ್ಯಾಟ್ ಸೇಲ್ ಡೀಡ್ ಇಸ್ ರಿಜಿಸ್ಟರ್ಡ್ ಆ್ಯಂಡ್ ನೀವು ಪ್ರಾಪರ್ ಸ್ಟ್ಯಾಂಪ್ ಡ್ಯೂಟಿನ ಕಟ್ಟಿದರೆ ಮಾತ್ರ ಅದಕ್ಕೆ ಸರ್ಟನ್ ವ್ಯಾಲ್ಯೂ ಇರುತ್ತೆ. ಇಲ್ಲ ಅಂದರೆ ಓನರ್ಸ್ ಬಂದು ನಾಳೆ ಕೇಸ್ ಹಾಕ್ಕೊಂಡ್ರೆ ನಿಮ್ಮ ಪ್ರಾಪರ್ಟಿ ವಾಪಸ್ ಹೋಗೋದು ಗ್ಯಾರಂಟಿ. ಸೊ ಯಾವಾಗಲೂ GPAನ ನೀವು ಕನ್ಫರ್ಮ್ ಆಗಿ ಚೆಕ್ ಮಾಡ್ಕೊಳ್ಳಿ. ಸೊ ಕೆಲವು ಸಿಚುವೇಶನ್ಸಲ್ಲಿ GPAನ ಕೊಡ್ತಾರೆ. ಇವಾಗ ಒಂದು ಪ್ರಾಪರ್ಟಿನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ಅದಕ್ಕೆ ರೆಂಟ್ ಕಲೆಕ್ಟ್ ಮಾಡಬೇಕು ಅಥವಾ ಮೇಂಟೈನ್ ಮಾಡಬೇಕು. ಇಂತಹ ಸಂದರ್ಭದಲ್ಲಿ ಇಟ್ಸ್ ನಾಟ್ ರಿಕ್ವೈರ್ಡ್ ದ್ಯಾಟ್ GPA ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಅಂತ ಏನು ನೆಸೆಸಿಟಿ ಇಲ್ಲ. ಅವ್ರಿಗೆ GPA ಅವ್ರಿಗೆ ಏನಾದರೂ ಕೊಟ್ಟಿದ್ರೆ ಇಟ್ಸ್ ಓಕೆ, ಇಟ್ಸ್ ವೆಲ್ ಎನಫ್. ಅವರು ಇದನ್ನು ಅದ್ರ ಬೇಸಿಸ್ ಮೇಲೇ ಅವರು ರೆಂಟ್ ಕನ್ಸ್ಟ್ರಕ್ಷನ್ ಇದೆಯೋ, ರೆಂಟ್ ಕಲೆಕ್ಷನ್ ಇದೆಯೋ ಮಾಡ್ಕೊಳ್ಬೇಕು. ಆದರೆ ಪ್ರಾಪರ್ಟಿ ಖರೀದಿ ಮಾಡ್ತಾ ಇದ್ದೀರಾ ಅಂದರೆ ಮಾತ್ರ ನಾನು ಹೇಳಿರೋ ಕ್ಲಾಸಸ್ನ ನೆನಪಲ್ಲಿ ಇಟ್ಕೊಂಡು ಖರೀದಿ ಮಾಡಿ. ಏನು, ಒಂದು ಬ್ಲಡ್ ಲೈನಿಗೆ ಅವರು ಮಾಡಿಕೊಟ್ರೆ ಮಾತ್ರ ತಗೊಳ್ಳಿ. ಆ್ಯಂಡ್ ಇನ್ನೊಂದು, ಅದನ್ನು ರಿಜಿಸ್ಟರ್ ಆಗಿದೆಯೋ ಇಲ್ಲೋ, GPA ರಿಜಿಸ್ಟರ್ ಆಗಿದೆಯೋ ಇಲ್ಲೋ ನೋಡಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನೀವು ಖರೀದಿ ಮಾಡಾದಮೇಲೆ ಆ ಸೇಲ್ ಡೀಡ್ನ ರಿಜಿಸ್ಟರ್ ಮಾಡಿಕೊಂಡು ಸ್ಟ್ಯಾಂಪ್ ಡ್ಯೂಟಿನ ಸರಿಯಾಗಿ ಕಟ್ಟಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.